ಸಮಾಜಕ್ಕೆ ಮುರುಘಾ ಮಠದ ಕೊಡುಗೆ ಅಪಾರ. ಡಾಕ್ಟರ್ ವೈ.ಎಂ. ಟಕ್ಕೊಳ್ಳಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಮುರುಘಾ ಮಠ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ, ಸಾಹಿತ್ಯ, ಸಂಗೀತ, ಉಚಿತ ಪ್ರಸಾದ, ಜ್ಞಾನ ದಾಸೋಹ, ಅನ್ನದಾಸೋಹದ ಕ್ಷೇತ್ರ ಅಪಾರ ಕೊಡುಗೆಯನ್ನ ನೀಡಿದೆ. ಕರ್ನಾಟಕ ಕಾಲೇಜು, ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಧಾರವಾಡದ ಉಳಿದ ಶಾಲೆಯಲ್ಲಿ ಕಲಿಯುವ ಬರುವ ಮಕ್ಕಳಿಗೆ ಉಚಿತ ಪ್ರಸಾದ ನಿಲಯ ಸ್ಥಾಪಿಸಿ ಆರ್ಥಿಕವಾಗಿ ದುರ್ಬಲರಾದ ಮಕ್ಕಳಿಗೆ ಮಾಡಿದ ಸಹಾಯದಿಂದ ಇಂದು ಮುರುಘಾ ಮಠದ ಉಚಿತ ಪ್ರಸಾದ ನಿಲಯದಲ್ಲಿದ್ದು ಓದಿದವರು ದೇಶ ವಿದೇಶಗಳಲ್ಲಿ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ಉದಾಹರಣೆಗೆ ಹಳ್ಳಿಕೇರಿ ಗುದ್ಲೆಪ್ಪ, ಡಾಕ್ಟರ್ ಚೆನ್ನವೀರ್ ಕಣವಿ, ಪಾಟೀಲ್ ಪುಟ್ಟಪ್ಪ ಇತ್ಯಾದಿ. ವಚನ ಸಾಹಿತ್ಯ ಪ್ರಕಟಣೆ, ಉಪನ್ಯಾಸ, ಚಿಂತನ ಮಂಥನ, ಶಿಶುವಿನ ಭಾವ ತರಗತಿಗಳು, ಸಾವಧಾನ ಆಧ್ಯಾತ್ಮಿಕ ಪತ್ರಿಕೆಯ ಮೂಲಕ ಜನರನ್ನ ಆಕರ್ಷಿಸಿತು. ಪ್ರೊಫೆಸರ್ ಸಂಶಿ ಬುಸ್ನೂರ್ ಮಠ್, ಡಾಕ್ಟರ್ ಆರ್.ಸಿ. ಹಿರೇಮಠ್, ಡಾಕ್ಟರ್ ಎಂ.ಎಸ್. ಸಂಕಾಪುರ್ ಅವರು ಈ ಸಾಹಿತ್ಯ ಕ್ಷೇತ್ರವನ್ನು ವಿಸ್ತರಿಸಿದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಸಂಗೀತ ಕ್ಷೇತ್ರಕ್ಕೆ ದೊಡ್ಡ ಕಾಣಿಕೆಯನ್ನ ನೀಡಿದರು. ಮೃತ್ಯುಂಜಯ ಅಪ್ಪಗಳು, ಶ್ರೀ ಮಹಾಂತ ಅಪ್ಪಗಳು, ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮಠದ ಘನತೆಯನ್ನ ಹೆಚ್ಚಿಸಿದ್ದಾರೆಂದು ಡಾಕ್ಟರ್ ವೈ.ಎಂ. ರವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳ ದತ್ತಿ ಉದ್ಘಾಟನಾ ಸಮಾರಂಭದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ದತ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಮಹಾಪೌರರಾದ ಶಿವು ಹಿರೇಮಠ್ ರವರು ಮಾತನಾಡಿ, ಕಲ್ಯಾಣ ನಗರದಲ್ಲಿ ಇರುವ ಹಿರಿಯರೆಲ್ಲರೂ ಮುರುಘಾ ಮಠದಲ್ಲಿದ್ದು ಕಲಿತವರೇ ಹೆಚ್ಚಾಗಿದ್ದಾರೆ. ಮಠದ ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ ಭಕ್ತಾದಿಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸುಜಾತ ಗುರು ಅವರು ವಚನ ಸಂಗೀತ ಪ್ರಸ್ತುತಪಡಿಸಿದರು. ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರೊಫೆಸರ್ ಕೆ.ಎಸ್. ಕೊಜಲ್ಗಿರವರು ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಜಿಂದತ್ ಹಡಗ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಾಂತೇಶ್ ನರೇಗಲ್ ವಂದಿಸಿದರು. ವೇದಿಕೆ ಮೇಲೆ ಡಾಕ್ಟರ್ ಹೇಮಾ ಪಟ್ಟಣ್ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎನ್.ಆರ್. ಬಾಳಿಕಾಯಿ, ಎಚ್.ಎಸ್. ಪ್ರತಾಪ್, ಗಂಗಾಧರ್ ಗಾಡದ್, ಬಿಜಿ ಭಾರ್ಕಿ, ಎಂಸಿ ಎಲೆಗಾರ್ ಮುಂತಾದವರು ಉಪಸ್ಥಿತರಿದ್ದರು. ಶಿವು ಹಿರೇಮಠ್, ಡಾಕ್ಟರ್ ವೈ.ಎಂ. ಟಕ್ಕೊಳ್ಳಿ ಹಾಗೂ ಸುಜಾತ ಗುರು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಭಕ್ತಿಯ ಪಥ ಬಸವನಗೆ ಬಸವನಗೆವುದು ಭಕ್ತಿಯ ಪಥವು, ಬಸವನಗೆವುದು ಭಕ್ತಿಯ ಪಥವು, ಬಸವನಗೆವುದು ಮುಕ್ತಿಯ ಪಥವು, ಬಸವನಗೆವುದು ಮುಕ್ತಿಯ ಪಥವು, ಮುಕ್ತಿಯ ಪಥವು, ಭಕ್ತಿಯ ಪಥವು, ಮುಕ್ತಿಯ ಪಥವು, ಭಕ್ತಿಯ ಪಥವು, ಮುಕ್ತಿಯ ಪಥವು, ಭಕ್ತಿಯ ಪಥವು, ಬಸವನನೆಯುವುದೇ ಭಕ್ತಿಯ ಪಥವು, ಬಸವನನೆಯುವುದೇ ಭಕ್ತಿಯ ಪಥವು, ಭಕ್ತಿಯ ಪಥವು, ಭಕ್ತಿಯ ಪಥವು. ಕನ್ನಡ ಆಸಕ್ತರು, ಸಾಹಿತ್ಯಾಭಿಮಾನಿಗಳು, ಕನ್ನಡ ಪ್ರೇಮಿಗಳು ದತ್ತಿಗಳನ್ನು ಇಟ್ಟು ಆ ಹಣವನ್ನು, ಅದರ ಹಣಕ್ಕೆ ಬಡ್ಡಿಯಲ್ಲಿ ಬರ್ತಾವಲ್ಲ, ಆ ಬಡ್ಡಿ ಹಣದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. 5,000ರಿಂದ ಪ್ರಾರಂಭವಾಗಿ ಈಗ 25,000 ರೂಪಾಯಿಗೆ ಬಂದಿದೆ. ಇನ್ನು ಮುಂದೆ 1 ಲಕ್ಷ ರೂಪಾಯಿ ಆಗ್ತಾ ಇದೆ. ಯಾಕಂದರೆ 25,000 ರೂಪಾಯಿದಿಂದ ಏನೋ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲು ಇಟ್ಟಿರ್ತಕ್ಕಂಥ ಧಾರವಾಡದವರು, ಅದು ಇಟ್ಟು ಹುಬ್ಬಳ್ಳಿಯವರು ಮೊದಲು ಬಾಗಿ ಅಂತ ಹೇಳಿ, ಈಗೇನು ಬಾಗಿ ಆಟೋಮೊಬೈಲ್ಸ್ ಅಂತಿತ್ತು, ಅವರು ಮೊದಲನೇ ಸಲ 5,000 ರೂಪಾಯಿ ಅಂತ ಅವರು ಹಂಗೆ ಬದುಕೊಂತ ಅದು 10,000 ಆಯಿತು, 15 ಆಯಿತು, 20 ಆಯಿತು, 25 ಆಗಿ ಒಟ್ಟು 130 ದತ್ತಿಗಳಿವೆ. 130 ದತ್ತಿಗಳಿದ್ದಾವೆ. ಈಗ ದತ್ತಿಟ್ಟಂಥವರು ಮುನಿಪುರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪರವಾಗಿ ಅವರ ಶಿಷ್ಯಂದಿರಾದಂಥ ಮೃತ್ಯುಂಜಯ ನಪೂರಿ ಮಠ ಅಂತಕ್ಕಂಥವರು ಸ್ವಾಮಿಗಳ ಮೇಲಿನ ಗೌರವ, ಪ್ರೀತಿ, ಆದರಗಳಿಂದ ಅವರು 25,000 ರೂಪಾಯಿ ದತ್ತಿಯನ್ನು ಇಟ್ಟಿದ್ದಾರೆ. ಆ ದತ್ತಿಯನ್ನು ಇವತ್ತು ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ, ಭಾಳ ಸಂತೋಷ ಆಗ್ತಾ ಇದೆ.
ಅನಂತರ ಮುರುಘಾ ಮಠದ ಬಗ್ಗೆ ನಾವು ಹೇಳಬೇಕಾದಂಥದ್ದು ಇದೆ. ಮುರುಘಾ ಮಠ ಇದೆ ಅಂತ ತಿಳ್ಕೊಂಡೇ ಈ ಭಾಗದ ಶಿಕ್ಷಣಕ್ಕೆ ಹೆಚ್ಚು ಮತ್ತು ಜನರು ಹೆಚ್ಚು ಕಲೀಲಿಕ್ಕೆ ಸಾಧ್ಯ ಆಯಿತು. 1915ರಲ್ಲಿ ಮೃತ್ಯುಂಜಯಪ್ಪಗಳು ದಾವಣಗೆರೆಯಿಂದ ಇಲ್ಲಿಗೆ ಬಂದರು. 1915ರಲ್ಲಿ ಬಂದರು. ಆವಾಗ ಸುತ್ತಲೂ ಎಲ್ಲ ಜಾಲಿ ಗಿಡಗಳಿದ್ದು, ನಡುವೆ 2 ಅಂಕಣದ ಒಂದು ಹಂಚಿನ ಮನೆ ಇತ್ತು. 2 ಅಂಕಣದ್ದು 5 ಹುಡುಗರನ್ನು ಕರ್ಕೊಂಡು ಬಂದರು ಅವರು. ಬರೀಪ ನಿಮಗೆಲ್ಲ ಕೊಡ್ತಂತೆ. ಆ 5 ಹುಡುಗರಲ್ಲಿ ಒಬ್ಬ ಎಲ್ಲ ಒಳ್ಳೆಯ ವ್ಯವಸ್ಥೆ ಮಾಡಬೇಕು, ಒಬ್ಬ ಬುಟ್ಟಿ ಇಟ್ಕೊಂಡು ಊರು ಮನೆಗೆ ಹೋಗಿ ಕಜ್ಜಾಯ ಎತ್ಕೊಂಡು ಬರಬೇಕು, ಅದನ್ನು ಎಲ್ಲ ತಿಳ್ಕೊಂಡು ಅವ್ರು ಶಾಲೆಗೆ ಹೋಗಬೇಕು ಅಂತ ಹೇಳಿ ಒಂದು ಕ್ರಮ ಆ ಮೃತ್ಯುಂಜಯಪ್ಪಗಳಿಂದ ಇಲ್ಲಿ ಬೆಳೀತು ಅಂತಕ್ಕಂಥದ್ದು ನೋಡಿದ್ರೆ ಕರ್ನಾಟಕ ಕಾಲೇಜ್ ಇರ್ಬೋದು, ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು, ಅನಂತರ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇಲ್ಲಿ ಕಲೀಲಿಕ್ಕೆ ಅವಕಾಶ ಸಿಕ್ಕದ್ದು ಅವರಿಂದ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳಲಿಕ್ಕೆ ಭಾಳ ಅಭಿಮಾನ ಅನಿಸ್ತದೆ, ಸಂತೋಷ ಅನ್ನಿಸ್ತದೆ. ಮೃತ್ಯುಂಜಯಪ್ಪಗಳು ಬಹಳಷ್ಟು ಪ್ರಯತ್ನ ಪಟ್ಟು ಒಂದು ಬೋರ್ಡಿಂಗ್ ಮಾಡಿದರು. ಇದನ್ನು ಅನುಸರಿಸಿ 1932ರಲ್ಲಿ ಬೆಳಗಾವದಲ್ಲಿ ನಮ್ಮ ನಾಗನೂರು ಸ್ವಾಮಿಗಳು ಮಾಡಿದರು. ಇದನ್ನು ಮೆಚ್ಚಿಕೊಂಡು ಈ ಹಂಸಭಾವಿಯಲ್ಲಿ ಮುರುಘಾ ಮಠದವರನ್ನೇ ಹಂಸಭಾವಿಯಲ್ಲಿ ಮಹಾಂತ ಒಂದು ಉಚಿತ ನಿಲಯವನ್ನು ಇಟ್ಟು ಶಿಕ್ಷಣವನ್ನು ಬೆಳೆಸಿದ್ದಾರೆ. ಅಲ್ಲಿ ನಮ್ಮ ರತ್ನಪ್ಪ ಕುಂಬಾರ ಅವರು ಇರ್ಬೋದು, ಅನಂತರ ನಮ್ಮ ಹಳ್ಳಿಕೆರೆ ಗುದ್ಯಾಪ್ಪನವರು ಇರ್ಬೋದು, ಬಹಳಷ್ಟು ಜನ ಎಲ್ಲ ಇಲ್ಲಿ ಕಲಿತಿದ್ದಾರೆ. ಬಹಳಷ್ಟು ಜನ ಇಲ್ಲಿ ಕಲಿತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಿದ್ದೇವೆ. ಈಗ ನಮ್ಮ ಸ್ವಾಮಿಗಳು ಮಲ್ಲಿಕಾರ್ಜುನ ಸ್ವಾಮಿಗಳ ಬಗ್ಗೆ ನಮ್ಮ ವಾಯಾಮಕ್ಕೂ ಇವರು ಚಾಕೋಳಿ ನಿಬುಗರವಾಗಿ ಹೇಳ್ತಾರೆ. ಇವರು ಕರೂರವರು ಸ್ವಾಮಿಗಳು, ಕರೂರವರು ಕೆರೂರವರು ಬಾಗಲಕೋಟೆ ಜಿಲ್ಲೆಯ ಕೆರೂರವರು ಅಲ್ಲಿ ವಿರಕ್ತ ಮಠದಿದ್ದಾರೆ. 5 ಮಠಗಳಿದ್ದಾವೆ ಅವರ ಅಧಿಕಾರದಲ್ಲಿ. 5 ಮಠಗಳಿದ್ದಾವೆ. ಒಂದು ಕೆರೂರು, ಅನಂತರ 2ನೇದು ಪಶುಪತಿಹಾಳ, 3ನೇದು ಮುಳುಗುಂದ, 4ನೇದು ಧಾರವಾಡ, 5ನೇದು ಬೆಂಗಳೂರಿನಲ್ಲಿರ್ತಕ್ಕಂಥ ಸರ್ಪಭೂಷಣ ಮಠ. ಆ ಸರ್ಪಭೂಷಣ ಮಠ ಸ್ವಲ್ಪ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥದ್ದು ಇರುವುದರಿಂದ ಇವರು 5 ಪೀಠಗಳಿಗೆ ಇದ್ದಂಥ ಒಳ್ಳೆಯ ಪ್ರವಚನಕಾರರು ಮತ್ತು ಅವರು ಶತಮಾನೋತ್ಸವವನ್ನು ಭಾಳ ಅದ್ಭುತವಾಗಿ ಆಚರಣೆ ಮಾಡಿ ಒಂದು ಶಕ್ತಿಯನ್ನು ತುಂಬಿದಂಥವರು. ಅದರ ಬಗ್ಗೆ ಮಠದ ಬಗ್ಗೆ ಬಹಳಷ್ಟು ಗೌರವ ಈ ಭಾಗದ ಜನರಲ್ಲಿ ಇರೋದನ್ನು ನಾವು ಕಂಡಿದ್ದೇವೆ. ಅದರ ಬಗ್ಗೆ ನಮ್ಮ ಯಾಕೋಳಿ ಅವರು ಹೆಚ್ಚಿನ ವಿವರವನ್ನು ಕೊಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾಕೋಳಿ ಅವರನ್ನು ಅತಿ ಉಪನ್ಯಾಸಕನಾಗಿ ಮಾಡಿದ್ದು ನನಗೆ ಭಾಳ ಸಂತೋಷ ಎನಿಸಿದೆ, ಹೆಮ್ಮೆ ಅನಿಸಿದೆ. ಬಹಳಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ತಕ್ಕಂತಹ, ಪ್ರಸ್ತುತಪಡಿಸ್ತಕ್ಕಂತಹ ಶಕ್ತಿ ಅವರಿಗೆ. ಅಂಥವರು ಇವತ್ತು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರನ್ನು, ಸಭಾಂಗಣದ ಆಸೀನರಾಗಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ಅಭಿನಂದನೆ ಸಲ್ಲಿಸುತ್ತದೆ. ನಮಸ್ಕಾರಗಳು. ಮೊಟ್ಟ ಮೊದಲಾಗಿ ಲಿಂಗರಾಜ ಅಂಗಡಿಯವರು ಇಲ್ಲ ಈ ಕಾರ್ಯಕ್ರಮಕ್ಕೆ ನೀವು ಬರ್ರಿ ಅಂತ ನನಗೆ ಹೇಳಿದಾಗ ನಾನಂದೆ ಸ್ವಾಮಿಗಳ ಬಗ್ಗೆ ನಾನು ಮಾತಾಡೋಕೆ ಅಷ್ಟು ಆಗೋದಿಲ್ಲಪ್ಪ, ಕಾರ್ಯಕ್ರಮ ಬರ್ತೀನಿ ಸರ್ ನಾನು ಅಂತಂದ್ರು. ಕೇಳಿಲ್ಲ ಅವರಿಲ್ಲ ನೀವು ಬರಬೇಕು ಅಂತೇಳಿ. ಮುರುಘಾ ಮಠ ನಾನು ಧಾರವಾಡದಾಗಿಂದ ಬಂದಾಗಿದ್ದಕ್ಕಿಂತ ನಮ್ಮ ತಂದೆಯವರು ಮುಂಚೆ ನಮಗೆ ಮುರುಘಾ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆವಾಗ ಮಹಾಂತ ಸ್ವಲ್ಪ ಅಪ್ಪಗಳಿದ್ರು. ಮೃತ್ಯುಂಜಯ ಅಪ್ಪಳಿಗೆ ಗದ್ಗೆಗೆ ನಮಸ್ಕಾರ ಮಾಡಿ ಪ್ರಸಾದ ಮಾಡಿಕೊಂಡು ನಾವು ಮನೆಗೆ ಬರ್ತಿದ್ವಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಮುರುಘಾ ಮಠದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕಲ್ಯಾಣ ನಗರದಾಗ ಹಿರಿಯರ ಬಗ್ಗೆ ಕೇಳಬೇಕು. ಮುರುಘಾ ಮಠದ ಬಗ್ಗೆ ಜೀವನದ ಚನ್ವೀರ್ ಕಣಿಯವರು ಕೂಡ ಅಲ್ಲೇ ಕಲ್ತವರು, ಬೆಳಗಿಯವರು ಕೂಡ ಅಲ್ಲೇ ಕಲ್ತವರು. ಅದೇ ರೀತಿ ಅನೇಕ ಪ್ರೊಫೆಸರ್ಸ್ ಆಗಿ ಇಡೀ ಕರ್ನಾಟಕ ತುಂಬ ಮುರುಘಾ ಮಠದ ಅನ್ನವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿ ವಿದ್ಯಾವಂತರಾಗಿ ಮುಂದೆ ಜೀವನವನ್ನು ನಡೆಸಿರೋಂಥವ್ರು. ಇವತ್ತು ಏನಾದ್ರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಬಂತಂದರೆ ಅದು ಮೂಲ ಮುರುಘಾ ಮಠ ಕಾರಣ ಅಂತಲೇ ಹೆಗ್ಗಳಿಕೆಯನ್ನು ಹೇಳ್ತೀನಿ. ಅವಾಗ ಸನ್ಮಾನ್ಯ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಬಂದ ಮೇಲೆ ಸಾಕಷ್ಟು ಹೆಚ್ಚು ವ್ಯವಸ್ಥೆಗಳನ್ನ ಕೂಡ ಮುರುಘಾ ಮಠದಲ್ಲಿ ಪ್ರಸಾದ ನಿಲಯ ಇರ್ಬೋದು, ದಿನನಿತ್ಯ ಗದ್ಗೆ ಪೂಜೆ ಇರ್ಬೋದು, ಪ್ರವಚನ ಇರ್ಬೋದು, ಈ ರೀತಿ ಭಾಳ ಉತ್ತಮವಾಗಿ ಕಾರ್ಯಕ್ರಮಗಳನ್ನ ಹಮ್ಕೋತಾ ಇದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಬಂದು ಮುರುಘಾ ಮಠದ ಉಪಯೋಗ ಪಡಿಬೇಕು ಅಂತ ಕೇಳಿಕೊಂಡು, ಮತ್ತು ಅಲ್ಲಿ ನಮ್ಮ ಇಲ್ಲೆಲ್ಲರೂ ಭಾಳ ಜನ ಮುರುಘಾ ಮಠದ ಭಕ್ತರಿದ್ದೀರಿ, ನಾವು ಕೂಡ ಎಲ್ಲರೂ ಕೈ ಕೂಡಿಸೋಕೆ ಮುರುಘಾ ಮಠಕ್ಕೆ. ಅಲ್ಲಿ ಬಡ ಮಕ್ಕಳು ಭಾಳಷ್ಟು, ಈಗ ಸುಮಾರು 300-400 ಜನ ಓದ್ತಾರೆ. ಮುಂಚೆ 800-900 ಜನ ಇದ್ದರು. ಇನ್ನೂ ಹೆಚ್ಚು ಜನಸಂಖ್ಯೆ ಬಡ ಮಕ್ಕಳು ಬಂದಲ್ಲಿ ಓದಲಿಕ್ಕೆ ನಾವೆಲ್ಲರೂ ಮುರುಘಾ ಮಠಕ್ಕೆ ಕೈ ಜೋಡಿಸ್ಬೇಕಂತ ಕಳಕಳಿಯಿಂದ ನಾನು ಕೇಳ್ಕೊಂಡು ಇವತ್ತು ಏನು ಕಾರ್ಯಕ್ರಮ ಕರೆದಕ್ಕೆ ಭಾಳ ಸಂತೋಷದಿಂದ ನಾನು ಒಪ್ಕೊಂಡು ಬಂದೀನಿ. ನನಗೂ ಕೂಡ ಈ ಸಾಹಿತ್ಯ ಪರಿಷತ್ ಬಗ್ಗೆ ಭಾಳ ಖುಷಿ. ಯಾಕಂದರೆ ನಮ್ಮ ಸಹೋದರರು ಲಿಂಗರಾಜ ಅಂಗಡಿಯವರು ಯಾವಾಗ ಈ ಸ್ಥಾನವನ್ನು ಪಡೆದಾರ, ಪ್ರತಿ ವರ್ಷ ನಾವು ಅವ್ರು ನೋಡ್ತೀರಿ. ಪ್ರತಿ ವರ್ಷ ನಮ್ಮದು ಸಾಹಿತ್ಯ ಪರಿಷತ್ ಬೆಳಿಬೇಕ್ರಿ, ಕಾರ್ಯಕ್ರಮ ಆಗ್ಬೇಕಂತೇಳಿ ಅವ್ರು ಏನು ನಡೆದು ಬಂದ ದಾರಿ ಐತಲ್ಲ, ಯಾವಾಗ ಇವ್ರು ಬಂದ ಮೇಲೆ ಸಾಹಿತ್ಯ ಪರಿಷತ್ ಇವರು ಮತ್ತು ಇವರು ಸಹಪಾಠಿಗಳು ಬಂದ ಮೇಲೆ ಈ ಧಾರವಾಡದ ಸಾಹಿತ್ಯ ಪರಿಷತ್ ಐತಿಪ ಅಂತೇಳಿ ತೋರಿಸ್ಕೊಟ್ರು ಲಿಂಗರಾಜ ಅಂಗಡಿ ಟೀಮ್ ಅಂತ ಹೆಗ್ಗಳಿಕೆ ಹೇಳ್ತೀನಿ.
ಯಾಕಂದರೆ ಭಾಳ ಕಷ್ಟಪಡ್ತಾರೆ. ಹಿಂದಿಂದ ಅವ್ರು ಏನು ಮಾಡ್ತಿರ್ತಾರೆ ನಮಗೆಲ್ಲ ಗೊತ್ತೈತಿ. ಯಾಕಂದರೆ ಇಲ್ಲಿ ಕಷ್ಟ ಕಾರ್ಪಣ್ಯಗಳು ಭಾಳಷ್ಟು ಮಂದಿ ಅಪೋಸ್ ಮಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಅದನ್ನೆಲ್ಲ ಮೆಟ್ಟಿ ನಿಲ್ಲಲಿಕ್ಕೆ ನಾವು ಕೂಡ ಅವ್ರು ಕೂಡ ಯಾವಾಗಲೂ ಕೂಡ ಅದೇ ಮತ್ತು ತಿಳ್ಕೊಂಡು ಸಹೋದರಿ ಸುಜಾತ ಅವರ ಗಾಯನ ಕೇಳಿದ್ದಕ್ಕೂ ನೀವೆಲ್ಲ ಪರಿಶುದ್ಧಕ್ಕೂ ನಿಮ್ಮೆಲ್ಲರೂ ಸಂತೋಷಪಡಿಸುತ್ತ ಮತ್ತು ಭಾಳ ಒಳ್ಳೆಯ ಗಾಯನಕಾರರು ಅವರಾದರೆ ಎಲ್ಲಿ ಕೂಡ ಅವ್ರು ಯಾವುದೋ ಅವಾರ್ಡು ಮುಂದೆ ಬಂದವರಲ್ಲ. ನಾನು ನೋಡೇನು ಭಾಳ ಸರಿ ನೋಡಿ. ಯಾಕಂದರೆ ಬರೀ ಕೇವಲ ಧಾರವಾಡದಷ್ಟಲ್ಲ, ಇಡೀ ಕರ್ನಾಟಕದಿರ್ಬೋದು, ಬಾಂಬೆಯಲ್ಲಿರ್ಬೋದು, ಪೂನಾದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಅವರು ಕೂಡ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಇವತ್ತು ಈ ಕಾರ್ಯಕ್ರಮ ಕರೆದಕ್ಕೂ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬಹಳ ಭಕ್ತಿಯಿಂದ ಮತ್ತು ಸಂತೋಷದಿಂದ ನಾನು ಈ ಕೆಲವು ಮಾತುಗಳನ್ನು ಆಡ್ತಿದ್ದೇನೆ. ಬಹಳ ಹೊತ್ತು ಮಾತಾಡೋದಕ್ಕೆ ಅವಕಾಶ ಇಲ್ಲ. ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಜೀವನ ಸಾಧನೆಯನ್ನು ಕುರಿತು ಮಾತನಾಡೋದು ನನ್ನಂಥವನಿಂದ ಕಷ್ಟ ಸಾಧ್ಯ. ಅದು ಸಾಗರೋಪಮವಾದಂಥ ಪರ್ವತೋಪಮವಾದಂಥ ವ್ಯಕ್ತಿತ್ವವನ್ನು ಒಂದು 15-20 ನಿಮಿಷದಲ್ಲಿ ನಿಮ್ಮ ಮುಂದೆ ಅವರ ವ್ಯಕ್ತಿತ್ವ ದರ್ಶನವನ್ನು ನಾನು ಮಾಡಿ ತೋರಿಸ್ತೇನೆ ಅಂತಂದರೆ ಅದು ಬಹಳ ದೊಡ್ಡ ಅಹಂಕಾರದ ಮಾತಾಗ್ತದೆ. ಭಾಳ ಭಕ್ತಿಯಿಂದ ಪ್ರೀತಿಯಿಂದ ಕೆಲವು ಮಾತುಗಳನ್ನು, ಯಾಕಂದರೆ ಲಿಂಗರಾಜ್ ಅಂಗಡಿ ಸರ್ ಅವರು ನನಗೆ ಸೂಚನೆ ಪಟ್ಟ ಪ್ರಕಾರ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. ಕರ್ನಾಟಕದ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕರ್ನಾಟಕದ ಜನತೆಯನ್ನು ಸರಿಯಾದ ಮಾರ್ಗಕ್ಕೆ ಹಚ್ಚಿದಂತಹ, ಶತಮಾನಗಳ ಹಿಂದಿನಿಂದ ಈ ನಾಡಿನ ಸಾಮಾನ್ಯರಿಗೆ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದರೋ, ಭಾಳ ಮುಖ್ಯವಾಗಿ ಧಾರವಾಡದಂತಹ ನಗರಗಳಿಗೆ ಬಂದು ಇದ್ದು ಕಲಿಯೋದಕ್ಕೆ ಅಸಾಧ್ಯವಾಗಿರುವಂಥ ಬಡವರ್ಗಕ್ಕೆ ಶಿಕ್ಷಣವನ್ನು ಕೊಡುವ ಕಾರ್ಯವನ್ನು ಮಾಡಿದಂಥ, ಶಿಕ್ಷಣದ ಜ್ಞಾನದ ಧಾರೆಯನ್ನು ಹರಿಸಿದಂತಹ ಕರ್ನಾಟಕದ ಖ್ಯಾತ ಮಠಗಳಲ್ಲಿ ಧಾರವಾಡದ ಮುರುಘಾ ಮಠಕ್ಕೆ ಭಾಳ ದೊಡ್ಡ ಸ್ಥಾನ ಸಲ್ತದೆ ಅನ್ನೋದನ್ನು ನಾವೆಲ್ಲರೂ ಇವತ್ತು ಭಾಳ ಇತಿಹಾಸದಲ್ಲಿ ನಾವೆಲ್ಲ ಓದ್ತೇವೆ. ಗದಗಿನ ಡಾಕ್ಟರ್ ನಿರಂಜನ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಪಟ್ಟಕ್ಕೆ ಬಂದು 25 ವರ್ಷಗಳಾದಾಗ ಅವರಿಗೊಂದು ಸಂಭಾವನಾ ಗ್ರಂಥವನ್ನು ಪ್ರಕಟ ಮಾಡಿದರು, ಕೈವಲ್ಯ ಪಥ ಅಂತ. ಆ ಪುಸ್ತಕದಲ್ಲಿ ಮುರುಘಾ ಮಠವನ್ನು ಕುರಿತಂತೆ ಭಾಳ ಅತ್ಯದ್ಭುತವಾದ ಒಂದು ಲೇಖನ ಪ್ರಕಟ ಆಗಿದೆ. ಅದನ್ನು ಯಾಕೆ ನಾನಿಲ್ಲಿ ಉಲ್ಲೇಖ ಮಾಡ್ತೀನಿ ಅಂತಂದರೆ, ಕರ್ನಾಟಕದ 50 ಮಠಗಳನ್ನು ಆಯ್ಕೆ ಮಾಡಿಕೊಂಡು, ಅಂದರೆ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತ್ರವಲ್ಲ, ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ನಾಡನ್ನು ಕಟ್ಟುವ ಕೈಂಕರ್ಯದಲ್ಲಿ ದುಡಿದ ಮಠಗಳು ಅಂದ ಮೇಲೆ ಧಾರ್ಮಿಕವಾದಂಥ ಕ್ರಿಯಾಚರಣೆಗಳು ನಡೀತವೆ. ಅದು ಬಹಳ ದೊಡ್ಡ ಕೆಲಸ ಅಲ್ಲ, ಅದು ಅವರೇ ಮಾಡಬೇಕಾದಂಥ ಕೆಲಸ. ಶಿಕ್ಷಕರು ಪಾಠ ಮಾಡೋದು ಯಾವತ್ತೂ ದೊಡ್ಡದಲ್ವ ಹಾಗೆ. ಆದರೆ ಒಂದು ಮಠ ತನ್ನ ಮೂಲ ಆಶಯವನ್ನು, ಮಠದ ಮೂಲ ಆಶಯ ಏನು ಅಂತ ಕೇಳಿದರೆ, ಪ್ರಾಚೀನ ಸಾಹಿತ್ಯ, ಪ್ರಾಚೀನ ಮೀಮಾಂಸಾ ಗ್ರಂಥಗಳು ಮಠ ಛಾತ್ರಾದಿ ನಿಲಯಂ ಅಂತ ವ್ಯಾಖ್ಯಾನ ಮಾಡ್ತಾವೆ. ಮಠ ಅಂದರೆ ಏನು ಅಂತ ಕೇಳಿದರೆ, ನಾವೆಲ್ಲರೂ ಇವತ್ತು ಅದೊಂದು ಧಾರ್ಮಿಕ ಕೇಂದ್ರ, ಅದೊಂದು ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಭಕ್ತರಿಗೆ ಸಹಾಯ ಮಾಡುವಂತಹ, ಮಾರ್ಗದರ್ಶನ ಮಾಡುವಂಥ ಕೇಂದ್ರ ಅಂತ ನಾವೆಲ್ಲರೂ ತಿಳ್ಕೊಂಡ್ರೆ, ಬಹಳ ಹಿಂದೆ ಮಠವನ್ನು ವ್ಯಾಖ್ಯಾನ ಮಾಡ್ತಾ ನಮ್ಮ ಹಿರಿಯರು ಹೇಳಿದ ಮಾತು ಮೂಲಭೂತವಾಗಿ ಏನು ಅಂತ ಕೇಳಿದರೆ, ಅದೊಂದು ಶೈಕ್ಷಣಿಕ ಕೇಂದ್ರ ಅನ್ನೋದು. ಛಾತ್ರರು ವಿದ್ಯೆಯನ್ನು ಪಡೆಯುವುದಕ್ಕಾಗಿ ವಾಸಿಸುವ ಒಂದು ಸ್ಥಳವೇ ಮಠ ಅಂತ ನಮ್ಮ ಪ್ರಾಚೀನ ಗ್ರಂಥಗಳು ವ್ಯಾಖ್ಯಾನ ಮಾಡ್ತಾವೆ. ನಿಮಗೆಲ್ಲ ಗೊತ್ತಿರಬೇಕು, ಹಳ್ಳಿಗಳಲ್ಲಿ ಸಾಲಿ ಮಠಗಳು ಅಂತಿದ್ದು. ಅಂದರೆ ಮಠಗಳ ಉದ್ದೇಶವೇ ವಿದ್ಯೆಯನ್ನು ಕೊಡುವುದು. ಇವತ್ತು ಸರ್ಕಾರ ತನ್ನ ಮಟ್ಟದಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಆರಂಭ ಮಾಡಿದ್ದು 1947ಕ್ಕಿಂತ ಸ್ವಲ್ಪ ಮೊದಲು ನಮ್ಮ ದೇಶದಲ್ಲಿ ಅಂತಹ ಒಂದು ಕೈಂಕರ್ಯವನ್ನು ಸರ್ಕಾರ ಆಡಳಿತ ನಡ್ಕೊಂಡು ಬಂತು. ಆದರೆ ಪ್ರಾಚೀನ ಕಾಲದಿಂದಲೂ ಹಿಡಿದುಕೊಂಡು, ಈಗಾಗಲೇ ಕೌದಲಿಗಿ ಸರ್ ಭಾಳ ಸುಂದರವಾದ ಒಂದು ಮಾತನ್ನು, ಭಾಳ ಶ್ರೇಷ್ಠವಾದ ಮಾತನ್ನು ಹೇಳಿದರು. ನಮ್ಮ ಧಾರವಾಡ ಮಠ, ಹಾಗೆಯೇ ಬೆಳಗಾವಿಯ ನಾಗನೂರು ಪೂಜ್ಯ ನಾಗನೂರು ಅಪ್ಪಂಗಳವರ ಪ್ರಸಾದ ನಿಲಯಗಳ ಬಗ್ಗೆ ಅವರು ಉಲ್ಲೇಖ ಮಾಡಿದರು. ಇಂಥ ಮಠಮಾನ್ಯಗಳು ಒಂದು ವೇಳೆ ಪ್ರಸಾದ ನಿಲಯಗಳನ್ನು ಇಲ್ಲಿ ಕಟ್ಟದಿದ್ದರೆ, ಧಾರವಾಡದಂಥ ನಗರಕ್ಕೆ, ಬೆಳಗಾವಿಯಂಥ ನಗರಕ್ಕೆ ಬಂದು ನಮ್ಮಂತಹ ಸಾಮಾನ್ಯರ ಮಕ್ಕಳು, ಶ್ರೀಮಂತರ ಮಕ್ಕಳು ಎಲ್ಲೋ ಹೋಗ್ತಿದ್ರು, ಆ ಮಾತು ಬೇರೆ. ಹೋಗೋದಕ್ಕೆ ಪುಣೆ ಇತ್ತು, ಬಾಂಬೆ ಇತ್ತು, ಕೊಲ್ಲಾಪುರ ಇತ್ತು, ಅಲ್ಲೆಲ್ಲ ಹೋಗಿ ಅವರು ಕಲಿತಿದ್ರು. 1916-17 ಸಂದರ್ಭದೊಳಗೆ
ಬೆಳಗಾವಿಯೊಳಗೆ ಸಪ್ತರ್ಷಿಗಳು ಕಟ್ಟಿದಂತಹ ಇವತ್ತು KLE ಮಹಾವಿದ್ಯಾಲಯ ಅಂತ ಹೆಸರುವಾದಂಥ ಆವತ್ತಿನ GA ಹೈಸ್ಕೂಲ್ ಇರ್ಬೋದು, ಆಂಗ್ಲೋ ವರ್ನ್ಯಾಕ್ಯುಲರ್ ಸ್ಕೂಲ್ ಅಂತ ಆಗ ಆರಂಭ ಮಾಡ್ತಾರೆ. 7 ಜನ ಶಿಕ್ಷಕರು ಸೇರಿಕೊಂಡು ₹1 ಪಗಾರ ಇಲ್ಲಾರ್ದೇನೆ ಅವರಿಗೆ ಸಹಾಯ ಆಗಲಿ ಅಂತ ಪೂಜ್ಯ ನಾಗನೂರ ಅಪ್ಪಗಳವರು ಮಾಡಿದಂಥ ಪ್ರಸಾದ ನಿಲಯ ಆಗಿರ್ಬೋದು. ಅದೇ ರೀತಿಯಾಗಿ ಧಾರವಾಡದೊಳಗೆ ಈಗಾಗಲೇ ಸರ್ ಹೇಳಿದಂಗೆ ಪೂಜ್ಯ ಮೃತ್ಯುಂಜಯಪ್ಪನವರು ಪ್ರಾರಂಭ ಮಾಡಿದಂತಹ ಒಂದು ಪ್ರಸಾದ ನಿಲಯ ಆಗಿರ್ಬೋದು. ಇವುಗಳು ಮಾಡಿದ ಸಾಧನೆ ಬಹಳ ಶ್ರೇಷ್ಠವಾದದ್ದು. ಈ ನಾಡನ್ನು ಕಟ್ಟುವುದಕ್ಕೆ ಸಹಾಯ ಮಾಡಿದ್ದು ಅದರೊಳಗೆ ಬಡವರ ಮಕ್ಕಳು, ಮಧ್ಯಮ ವರ್ಗದವರ ಮಕ್ಕಳು. ಇವತ್ತು ಧಾರವಾಡದ ವಿಷಯಕ್ಕೆ ಬಂದರೆ 120 ಕೋಣೆಗಳ 26 ಕೋಣೆಗಳ ಒಂದು ಹಾಸ್ಟೆಲ್ ಅದ. ಆಗಿನಿಂದ ಹಿಡ್ಕೊಂಡು ಇವತ್ತಿನವರೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು, ಇವತ್ತು ಕರ್ನಾಟಕದ ಯಾವುದ್ಯಾವುದೋ ಎತ್ತರ ಕ್ಷೇತ್ರದೊಳಗೆ ಏರಿದಂಥ ಹಿರಿಯರು, ಸಾಹಿತಿಗಳು, ಉತ್ತಮೋತ್ತಮವಾದಂಥ ಆಡಳಿತಗಾರರು ಎಲ್ಲರೂ ಕೂಡ ಆ ಮಠದ ಪ್ರಸಾದ ನಿಲಯದ ಅನ್ನವನ್ನು ಊಟ ಮಾಡಿ ಶಾಲೆಯನ್ನು ಕಲಿತಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸೋದಾದರೆ, ಮುರುಘಾ ಮಠದ ಹೆಸರು ಕರ್ನಾಟಕದ ಶೈಕ್ಷಣಿಕ ಕ್ಷೇತ್ರದ ಇತಿಹಾಸದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಏನೋ ಒಂದು ದಾಖಲೆಯನ್ನು ಮಾಡುವವರು ಬಹಳ ಖಂಡಿತವಾಗಿಯೂ ಗಮನಿಸಬೇಕಾದಂಥ ಒಂದು ಹೆಸರಾಗಿ ನಮಗೆ ಕಾಣಿಸ್ತದ. ಹಾಗಾಗಿ ಪ್ರಾಚೀನ ಕರ್ನಾಟಕದ ಇತಿಹಾಸವನ್ನು ನಾವು ಕಟ್ಟುವಾಗ ಈ ಒಂದು ಶ್ರೀಮಠದ ಈ ಒಂದು ಇತಿಹಾಸವನ್ನು ನಾವು ಉಲ್ಲೇಖ ಮಾಡಬೇಕಾಗ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತಾ, ಧಾರವಾಡದ ಮುರುಘಾ ಮಠ ಕೇವಲ ಒಂದು ಮಠವಲ್ಲ, ಅದು ಸಂಸ್ಕಾರದ ಹರಿವು. ಶ್ರೀ ಮೃತ್ಯುಂಜಯ ಅಪ್ಪಗಳು ಮಹಾಂತಪ್ಪಗಳಂತಹ ಮಹಾ ತಪಸ್ವಿಗಳ ಕಾರ್ಯಕ್ಷೇತ್ರವಾದ ಈ ಮಠವು ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನ ಮತ್ತು ಜ್ಞಾನದ ಪ್ರಸಾದವನ್ನು ನೀಡಿರುವ ಪುಣ್ಯಭೂಮಿ. ಮೃತ್ಯುಂಜಯ ಅಪ್ಪಗಳು ಆರಂಭಿಸಿದ ಶ್ರೀಮನ್ನಿರಂಜನ ಜಗದ್ಗುರು ಮುರುಘರಾಜೇಂದ್ರ ಪ್ರಸಾದ ನಿಲಯ, ಅದರ ಜೊತೆಗೆ ಅವರು ಕಟ್ಟಿದಂತಹ ವಿದ್ಯಾಲಯಗಳು, ಅದರ ಜೊತೆಗೆ ಅವರು ಆರಂಭಿಸಿದಂತಹ ಸಾಹಿತ್ಯ ಪುಸ್ತಕಗಳನ್ನು ಪ್ರಕಟಣೆ ಮಾಡುವಂತಹ ಸಾಹಿತ್ಯ ಪುಸ್ತಕಗಳ ಪ್ರಕಟಣೆ, ಇವುಗಳನ್ನೆಲ್ಲವನ್ನು ನಾವು ಗಮನಿಸಿದಾಗ ಒಂದು ಕಡೆ ಶೈಕ್ಷಣಿಕವಾಗಿ, ಇನ್ನೊಂದು ಕಡೆ ಸಾಹಿತ್ಯಾತ್ಮಕವಾಗಿ, ಮತ್ತೊಂದು ಕಡೆ ಸಾಂಸ್ಕೃತಿಕವಾಗಿ ಈ ನಾಡನ್ನು ಕಟ್ಟುವ ಕೆಲಸವನ್ನು ಮಾಡಿದಂಥ ಮುರುಘಾ ಮಠ ಆರಂಭವಾದದ್ದು 1916 ಈಗಾಗಲೇ ಕೌದಲಿಗ ಸರ್ ಅದನ್ನು ಸೂಕ್ಷ್ಮವಾಗಿ ನಮಗೆ ಸೂಚಿಸಿದರು. ಹಾವೇರಿ ಪೇಟೆಯ ಕೊನೆಯ ಮೂಲೆಯಲ್ಲಿ ಈ ಮಠ ಆರಂಭವಾಯಿತು ಅನ್ನೋಂಥ ಮಾತನ್ನು ಸರ್ ಹೇಳಿದರು. ಅಥಣಿಯ ಗಚ್ಚಿನ ಮಠದ ಪರಮ ಪೂಜ್ಯ ತಪೋನಿಧಿ ಮುರುಗೇಂದ್ರ ಶಿವಯೋಗಿಗಳು ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾದಂಥ ಮೃತ್ಯುಂಜಯ ಸ್ವಾಮಿಗಳು ಧಾರವಾಡದ ಮುರುಘಾ ಪೀಠದ ಅಧಿಕಾರವನ್ನು ವಹಿಸಿಕೊಂಡರು. ಅದಕ್ಕಿಂತ ಮೊದಲು 600 ವರ್ಷಗಳ ಹಿಂದೆ ಈ ಮಠದ ಇತಿಹಾಸ ಇದೆ ಅಂತ ಇತಿಹಾಸದಲ್ಲಿ ಉಲ್ಲೇಖ ಮಾಡ್ತಾರೆ. 600 ವರ್ಷಗಳ ಹಿಂದೆ ಇತ್ತು, ಸುಮಾರು 5-6 ಜನ ಪೀಠಾಧ್ಯಕ್ಷರು ಬಂದು ಹೋದರು ಅನ್ನೋದು ಉಲ್ಲೇಖ, ಅದು ಸರಿಯಾಗಿ ನಮಗೆ ಸಿಗುವುದಿಲ್ಲ. ಹಾಗಾಗಿ ನಾವು ಮುರುಘಾ ಮಠದ ಇತಿಹಾಸವನ್ನು ಇವತ್ತು ಬರೆಯೋರೆಲ್ಲ ಪ್ರಾರಂಭ ಮಾಡೋದು ಮೃತ್ಯುಂಜಯ ಅಪ್ಪಗಳ ಮೂಲಕವೇ ಅನ್ನೋದನ್ನು ನಾವು ಗಮನಿಸ್ಬೇಕು. ಅವರಿಗೆ ಅಥಣಿಯ ಶ್ರೀಮದ್ ಅಥಣಿ ಶಿವಯೋಗಿಗಳು ಹೇಳಿದ್ರಂತ ಮೃತ್ಯುಂಜಯ ಅಪ್ಪಗಳಿಗೆ. ಏನು ಹೇಳಿದ್ರು ಅಂದ್ರೆ, ಕೈಯಾಗ ಒಂದು ಜೋಳಿಗೆ ಕೊಟ್ಟಂತ ಅದರಲ್ಲೊಂದು ರುದ್ರಾಕ್ಷಿ ಹಾಕಿದ್ರಂತ. ನೋಡ್ರಿ, ಇವತ್ತಿನ ಮಠಮಾನ್ಯಗಳ ಮಠಾಧೀಶರ ವಿಷಯವನ್ನು ನಾವು ಮಾತಾಡೋದು ಬೇಡ. ಸುಮಾರು 1 ದಶಕದ ಹಿಂದೆ ಈ ನಾಡಿನಲ್ಲಿ ಮಠಗಳನ್ನು ಕಟ್ಟಿದ ಮಠಾಧಿಪತಿಗಳೆಲ್ಲ ಜೋಳಿಗೆ, ಖಾಲಿ ಜೋಳಿಗೆ ಇರುವಂತಹ ಮಠಕ್ಕೆ ಪೀಠಾಧ್ಯಕ್ಷರಾದವರೇ. ಅಂಥದ್ರೊಳಗೆ ಮೃತ್ಯುಂಜಯ ಅಪ್ಪಗಳು ಒಬ್ಬರು ಅನ್ನೋದನ್ನು ನೆನಪು ಮಾಡ್ಕೋಬೇಕು. ಒಂದು ಖಾಲಿ ರುದ್ರಾಕ್ಷಿ ಜೋಳಿಗೆ ಒಳಗೆ ರುದ್ರಾಕ್ಷಿ ಹಾಕಿ, ಮೃತ್ಯುಂಜಯಪ್ಪ ನೀನು ಧಾರವಾಡಕ್ಕೆ ಹೋಗು, ಬಿದ್ದಿರುವ ಸಮಾಜವನ್ನು ಎತ್ತು, ಅಪ್ಪ ಬಸವಣ್ಣ ನಿನ್ನ ಹಿಂದೆ ಕರುಣಾಶೀರ್ವಾದ ಇಟ್ಟಾನ ಅಂತ ಹೇಳಿದ್ರು. ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾದಂಥ ಮೃತ್ಯುಂಜಯ ಅಪ್ಪಗಳು ಇಲ್ಲಿಗೆ ಬಂದು ಬಹಳ ದೊಡ್ಡ ಕ್ರಾಂತಿಯನ್ನು, ಬಹಳ ದೊಡ್ಡ ಇತಿಹಾಸವನ್ನು, ಇಡೀ ನಾಡೇ ಅದೇನಂತೀವಲ್ಲ ನಾವು ಮೂಗಿನ ಮೇಲೆ ರಳ್ಳಿಟ್ಟು ನೋಡುವಂತೆ ಬಹಳ ಅದ್ಭುತವಾದಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟುವ ಮೂಲಕ, ಆರಂಭ ಮಾಡುವ ಮೂಲಕ ಅದನ್ನು ಮಹಾಂತಪ್ಪಗಳಿಗೆ ವರ್ಗಾವಣೆ ಮಾಡ್ತಾರೆ. ಆ ಮಠದ 4ನೆಯ ಪೀಠಾಧಿಪತಿಯಾಗಿ ಒಂದು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ನಮ್ಮ ಸದ್ಯದ ಪರಮಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾ ಅಪ್ಪಂಗಳವರು. 1952ರಲ್ಲಿ ಅವರು ಈಗಾಗಲೇ ಸರ್ ಹೇಳಿದಂಗೆ ಬಾಗಲಕೋಟೆ ಜಿಲ್ಲೆಯ ಕೆರೂರಿನಲ್ಲಿ ಅವರ ಜನನ ಆಗ್ತದೆ. ಶಿವಯೋಗ ಮಂದಿರದಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾರೆ. ನಮ್ಮೆಲ್ಲ ವಿರಕ್ತ ಮಠದ ಮಹಾಸ್ವಾಮಿಗಳನ್ನು ಕರ್ನಾಟಕದಲ್ಲಿರುವಂಥ ಶಿವಶರಣರ ಒಂದು ನಂತರದಲ್ಲಿ 12ನೇ ಶತಮಾನದಲ್ಲಿ ಶಿವಶರಣರು ಕಟ್ಟಿದ ಸಾಮಾಜಿಕ ಕೈಂಕರ್ಯವನ್ನು ಮುಂದುವರಿಸಬೇಕು ಅನ್ನುವ ಕಾರಣಕ್ಕೆ ಕರ್ನಾಟಕದಲ್ಲಿ ಹುಟ್ಟಿದ ಮಠಗಳ ಪರಂಪರೆ ಭಾಳ ದೊಡ್ಡದದ. ಅದರೊಳಗೆ ನಾವು ಗುರು ಮಠಗಳು, ವಿರಕ್ತ ಮಠಗಳು ಅಂತ ಯಾರು ಮಾಡ್ತೀವಿ. ವಿರಕ್ತ ಮಠಗಳಲ್ಲಿ ಮೊದಲೇ ಮಠನೇ
ಬಸವಣ್ಣನವರು ಕಟ್ಟಿದಂಥ ಅನುಭವ ಮಂಟಪ, ಮೊದಲ ಪೀಠಾಧ್ಯಕ್ಷರೇ ಅಲ್ಲಮ್ಮ ಪ್ರಭುಗಳು ಅನ್ನುವಂಥ ಮಾತನ್ನು ಇತಿಹಾಸಕಾರ ಹೇಳ್ತಾರೆ. ಇರಲಿ, ಆ ಮಾತು ಬೇರೆ, ನಾನು ಅಷ್ಟು ದೂರಕ್ಕೆ ಹೋಗೋದಿಲ್ಲ. ಪೂಜ್ಯರು ಶಿವಯೋಗ ಮಂದಿರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂಡರ್ಗಿ ಬರ್ತಾರೆ. ಮುಂಡರ್ಗಿ ಒಳಗೆ, ಕೆರೂರಿನೊಳಗೆ ಅವರು ದೇವರಾಗಿ ಅಂತ ನಾವು ಮಠಕ್ಕೆ ಪೀಠಾಧಿಪತಿಯಾಗುವ ಮುನ್ನ ಸ್ವಾಮೀಜಿಗಳಿಗೆ ನಾವು ಕೊಡುವಂಥ ಹೆಸರು ದೇವರು ಅಂತೇಳಿ, ಶಿವಯೋಗಿ ದೇವರು ಅಂತ ಒಂದು ಹೆಸರು ನಮ್ಮ ಶ್ರೀಮಠದ ಇತಿಹಾಸದಲ್ಲಿ ಬರ್ತದೆ. ದೇವರು ಅಂದರೆ ಇನ್ನೂ ಪೀಠಕ್ಕೆ ಬರಲಾರ್ದವ್ರು, ಪೀಠಾಧ್ಯಕ್ಷರಾಗಲ್ಲ ಅವರು, ಹಾಗೆ ದೇವರಾಗಿ ಇರ್ತಾರೆ. ಆ ಕಾಲಕ್ಕೆ ಪೂಜ್ಯ ಅಪ್ಪಂಗಳವರು ಮಾಡಿದಂಥ ಬಹಳ ದೊಡ್ಡ ಸಾಧನೆ ಏನಪ್ಪ ಅಂತ ಕೇಳಿದರೆ, ಅವರು ಇನ್ನೂ ಮಠಕ್ಕೆ ಪೀಠಾಧ್ಯಕ್ಷರಾಗಿದ್ದಿಲ್ಲ. ಪೀಠಾಧ್ಯಕ್ಷರಾಗುವ ಮೊದಲೇ ಅವ್ರು ಏನು ಮಾಡ್ತಾರ ಅಂತಂದ್ರೆ, ಅಂದಿನ ಮುಂಡರಗಿಯಿಂದ ಹಿಡ್ಕೊಂಡು ಗದಗದವರೆಗೆ ಅವರು ನಡ್ಕೊಂಡೇ ಬರ್ತಾರೆ. ಹಾಗೆ ನಡ್ಕೊಂಡು ಬಂದಂಥ ಪೂಜ್ಯರು ಜನರನ್ನು, ಯುವಕರನ್ನು, ಇನ್ನೂ ಪೀಠಾಧ್ಯಕ್ಷರಾಗಿರಲಿಲ್ಲ, ಯುವಕರನ್ನು ಮಾರ್ಗದರ್ಶನ ಮಾಡುವುದಕ್ಕಾಗಿ ಯುವಜನತೆಯನ್ನು ಮುನ್ನಡೆಸುವ ಒಂದು ಪಾದಯಾತ್ರೆಯನ್ನು ಶ್ರೀಗಳು ಮಾಡ್ತಾರೆ. ಬಹಳ ದೊಡ್ಡ ಪಾದಯಾತ್ರೆ, ಐತಿಹಾಸಿಕವಾದಂಥ ಒಂದು ಪಾದಯಾತ್ರೆ ಅಂತ ನಾವು ಅದನ್ನು ಹೇಳ್ತೀವಿ. ಯುವಯತಿಯಾಗಿದ್ದಾಗಲೇ ತಮ್ಮ ಸಂಘಟನಾ ಶಕ್ತಿ ಮತ್ತು ಕಾರ್ಯವಿಧಾನವನ್ನು ಪರಿಚಯವಾಗುವಂತೆ ಅವರು 1980ರ ದಶಕದಲ್ಲಿ ಧಾರವಾಡದಿಂದ ಸಿದ್ಧಲಿಂಗೇಶ್ವರರ ಒಂದು ಸ್ಥಾನವಾದಂಥ ಯಡಿಯೂರಿನವರೆಗೆ ಒಂದು ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡಿ ಅವರು ಆಧ್ಯಾತ್ಮಿಕ ಸಂಚಲನವನ್ನು ಮೂಡಿಸ್ತಾರೆ. ಮುಂದೆ 2009ರಲ್ಲಿ ಶ್ರೀಗಳು ಶ್ರೀಮಠಕ್ಕೆ ಪೀಠಾಧಿಪತಿಯಾದ ಮೇಲೆ ಹಾಕಿಕೊಂಡಂಥ ಕಾರ್ಯವೈವಿಧ್ಯ ಬಹಳ ಅಪಾರವಾದದ್ದು. ಅದು ಒಂದು ಪುಸ್ತಕದ ರೂಪದೊಳಗೆ, ಮಹಾನ್ ಗ್ರಂಥಗಳ ರೂಪದಲ್ಲಿ ವಸ್ತುವಾಗಬಲ್ಲಷ್ಟು ಮಹಾಕಾರ್ಯವನ್ನು ಅವರು ಮಾಡ್ಯಾರ. ಶ್ರೀಮಠದ ಜಾತ್ರಾ ಮಹೋತ್ಸವದೊಳಗೆ 9 ದಿನಗಳ ಕಾಲ ಪ್ರವಚನವನ್ನು ಮಾಡಿಸ್ತಾರೆ. ಭಾಳ ಮುಖ್ಯವಾಗಿ ನಾಡಿನ ಭಾಳ ದೊಡ್ಡ ದೊಡ್ಡ ಪ್ರವಚನಕಾರರನ್ನು ಕರೆಸಿ ಪ್ರವಚನವನ್ನು ಮಾಡಿಸೋದಿರ್ಬೋದು, ಅಥವಾ ಹೊಸ ಕಾಲಕ್ಕೆ ತಕ್ಕಂತೆ ಇಂದಿನ ಮಕ್ಕಳಿಗೆ ಅಗತ್ಯವಾದ ವೇದಿಕೆಗಳ ನಿರ್ಮಾಣವನ್ನು ಮಾಡೋದು. ಅಷ್ಟೇ ಅಲ್ಲದೆ, ಈಗಾಗಲೇ ಸರ್ ಹೇಳಿದರು, ಧಾರವಾಡ ಮಾತ್ರವಲ್ಲದೆ ಮುಳುಗುಂದ, ಬೆಂಗಳೂರು, ಕೆರೂರು, ಪಶುಪತಿ ಹಾಳಗಳಲ್ಲಿ ಕೂಡ ಮಠಗಳ ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಬರ್ತಾ ಇರೋದು. ಶ್ರೀಗಳು ಪರಮಪೂಜ್ಯ ಮೃತ್ಯುಂಜಯಪ್ಪಗಳು, ಮಹಾಂತಪ್ಪಗಳು ಕಟ್ಟಿದಂತಹ ಗುಡಿಗೆ ಹೊನ್ನ ಕಳಸವನ್ನು ಇಡುವ ಹಾಗೆ ನಾವೊಂದು ಮಾತನ್ನು ಹೇಳ್ತೀವಿ, ಅಪ್ಪ ಗುಡಿ ಕಟ್ಟಿಸಿದರೆ ಮಗ ಕಳಸ ಇಡ್ತಾನೆ ಅಂತ. ಅಂದ್ರೆ ತಂದೆಯ ಸಾಧನೆಯನ್ನು ಮಗ ಮುಂದುವರಿಸಿದಾಗ, ಗುರುವಿನ ಸಾಧನೆಯನ್ನು ಅವನ ನಂತರ ಬಂದ ಶಿಷ್ಯ ಮುಂದುವರಿಸಿದಾಗ ಈ ಮಾತನ್ನು ನಾವು ಹೇಳ್ಬೋದು. ಪೂಜ್ಯ ಮೃತ್ಯುಂಜಯಪ್ಪಗಳು ಕಂಡ ಕನಸು, ಮಹಾಂತಪ್ಪಗಳು ಕಂಡಂತಹ ಕನಸನ್ನು ಇನ್ನಷ್ಟು ದೊಡ್ಡದಾದ ರೀತಿಯೊಳಗೆ ಬೆಳೆಸುವ ರೀತಿಯೊಳಗೆ, ಅದಕ್ಕೆ ಅವರು ಕಟ್ಟಿದಂತಹ ಒಂದು ಮಹಾನ್ ಸೌಧಕ್ಕೆ ಕಳಸವಿಡುವ ರೀತಿಯೊಳಗೆ ಇವತ್ತು ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಂಗಳವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಹೆಸರನ್ನು ನಾವು ಅವರು ಮಾಡ್ತಾ ಇರುವಂತಹ ಪ್ರಸಾದ ನಿಲಯಕ್ಕೆ ಇವತ್ತಿನ ಕಾಲದ ವಿದ್ಯಾರ್ಥಿಗಳಿಗೆ ಏನು ಅಗತ್ಯ ಇದೆ, ನಾವು MA ಮಾಡುವಾಗ 1987-88ರ ದಶಕದೊಳಗಿದ್ದಂತಹ ಮುರುಘಾ ಮಠದ ಏನು ಪ್ರಸಾದ ನಿಲಯಕ್ಕೂ ಈಗಿನ ಪ್ರಸಾದ ನಿಲಯಕ್ಕೂ ಭಾಳ ಅಂತರ ಇದೆ. ಯಾಕಂದ್ರೆ ಈಗಿನ ಮಕ್ಕಳು ನಮ್ಮ ಕಾಲದ ಮಕ್ಕಳ ಹಾಗೆ ನಮಗೆ ಕೊಟ್ಟಂಥ ಪ್ರಸಾದವನ್ನು ಕೊಟ್ಟು ನಡೆಯೋದಿಲ್ಲ. ಆಧುನಿಕ ಕಾಲದ ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಒದಗಿಸಿಕೊಡುವಂತಹ ವೈಜ್ಞಾನಿಕವಾದ ನಡೆಯನ್ನು ಪೂಜ್ಯರು ಇಟ್ಟದ್ದನ್ನು ನೀವು ಅಲ್ಲೇನಾದರೂ ನಿಮ್ಮ ಮಕ್ಕಳನ್ನು ಇಟ್ಟದ್ದು ಅಥವಾ ಮಕ್ಕಳ ಭೋಜನ ಸಂದರ್ಭದೊಳಗೆ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ಹಾಗೆ ಪೂಜ್ಯರು ಆಧುನಿಕ ಕಾಲಕ್ಕೂ ಕೂಡ ಇವತ್ತಿನ ಕಾಲಕ್ಕೆ ತಕ್ಕುದಾದಂತಹ ರೀತಿಯ ನಡೆಗಳನ್ನು ಇಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ದೊಡ್ಡ ಹೆಸರು ಸಾಹಿತ್ಯದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬರ್ತದೆ. ಈಗಾಗಲೇ ನಾವು ಪೂಜ್ಯ ಮೃತ್ಯುಂಜಯಪ್ಪಗಳು ಆರಂಭ ಮಾಡಿದಂತಹ ಒಂದು ಸಾಹಿತ್ಯದ ನಿರ್ಮಾಣ ಕಾರ್ಯ ಮಹಾಂತಪ್ಪಗಳ ಕಾಲದಲ್ಲಿ ಮುಂದುವರಿತದೆ. ಅದನ್ನು ಮಲ್ಲಿಕಾರ್ಜುನ ಅಪ್ಪಂಗಳವರು ಇನ್ನೂ ಹೆಚ್ಚು ವಿಸ್ತಾರವಾಗಿ ನೋಡ್ರಿ, ಧಾರವಾಡದ ಮುರುಘಾ ಮಠದೊಳಗೆ ಶ್ರೀ ಮೃತ್ಯುಂಜಯಪ್ಪಗಳು ಆರಂಭ ಮಾಡ್ತಾರೆ. ಏನು? ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆ. ಅದರ ಅಡಿಯೊಳಗೆ ವಚನ ಸಾಹಿತ್ಯ, ಕಾವ್ಯ ಸಾಹಿತ್ಯ, ಶಾಸ್ತ್ರ ಸಾಹಿತ್ಯ ಕುರಿತಾದ 100 ಮೌಲಿಕ ಗ್ರಂಥಗಳನ್ನು ಪೂಜ್ಯರು ಪಟ್ಟಕ್ಕೆ ಬರುವ ಮೊದಲೇ ಅವು ಪ್ರಿಂಟ್ ಆಗಿದ್ದು. ಅದರ ಮುಂದುವರಿಕೆ ಅನ್ನುವಂತೆ ಇವತ್ತು 2018ರಲ್ಲಿ ಈಗಾಗಲೇ ಸರ್ ಅದನ್ನು ಸೂಕ್ಷ್ಮವಾಗಿ ಹೇಳಿದರು, ಶ್ರೀಮಠದ ಪ್ರಸಾದ ನಿಲಯ ಸ್ಥಾಪನಾ ಶತಮಾನೋತ್ಸವ ನೆನಪಿಗಾಗಿ 1918ರಲ್ಲಿ ಶ್ರೀಮಠದ ಪ್ರಸಾದ ನಿಲಯ ಆರಂಭ ಆಗಿತ್ತು ಮೃತ್ಯುಂಜಯಪ್ಪಗಳವರಿಂದ. ಅದರ ಶತಮಾನೋತ್ಸವ ಸ್ಥಾಪನಾ ನೆನಪಿಗಾಗಿ ಒಂದೇ ಸಲಕ್ಕೆ 112 ಆಧ್ಯಾತ್ಮಿಕ ಪುಸ್ತಕಗಳನ್ನು ಒಂದೇ ವೇದಿಕೆಯ ಮೇಲೆ ಪ್ರಕಟ ಮಾಡಿದಂಥ ಒಂದು ದೊಡ್ಡ ದಾಖಲೆಯನ್ನೇ ನಿರ್ಮಾಣ ಮಾಡಿದವರು ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಅಪ್ಪಂಗಳವರು ಅನ್ನೋದನ್ನು ನಾವಿವತ್ತು ನೆನಪು ಮಾಡ್ಬೋದು. ಹೀಗಾಗಿ
ಇದುವರೆಗೆ ಪೂಜ್ಯರು ಆಡಳಿತಕ್ಕೆ ಬಂದ ಮೇಲೆ ಪೀಠಾಪೀಠ ಆದಮೇಲೆ 500ಕ್ಕೂ ಹೆಚ್ಚು ಗ್ರಂಥಗಳನ್ನು ಪ್ರಕಟಿಸುವಂಥ ಒಂದು ಮಹಾನ್ ಸಾಧನೆಯನ್ನು ಪೂಜ್ಯರು ಮಾಡ್ಯಾರ ಅನ್ನುವಂಥ ಮಾತನ್ನು ನಾವಿವತ್ತು ಗಮನಿಸಬೇಕು. ಹಾಗಾಗಿ ಶ್ರೀಗಳು ಸಮಾಜಕ್ಕೆ ನೀಡಿದ ಅನುಪಮವಾದ ಸೇವೆಯನ್ನು ಗೌರವಿಸಿ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ. ಇವತ್ತು ಕರ್ನಾಟಕದ ಬಹಳ ದೊಡ್ಡ ನಮ್ಮೆಲ್ಲರ ಅಸ್ಮಿತೆಯಾಗಿರುವಂಥ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 74ನೇ ವರ್ಷದ ಅವರ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಮೊಟ್ಟ ಮೊದಲ ಬಾರಿಗೆ ಅವರ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಆರಂಭ ಮಾಡಿ ಅದನ್ನು ಒಂದು ಸಾಹಿತಿಗಳು ಮಾಡಬಹುದಾದಂಥ ಕಾರ್ಯ ಅನ್ನೋ ರೀತಿಯೊಳಗೆ ಇವತ್ತು ಆಚರಣೆ ಮಾಡ್ತಾ ಇರೋದು ಬಹಳ ದೊಡ್ಡದಾಗಿರೋ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಪೂಜ್ಯ ಶ್ರೀಗಳು 74ರ ಹರೆಯದಲ್ಲಿ ನಾಡಿನಾದ್ಯಂತ ಸಂಚರಿಸಿ ಧಾರ್ಮಿಕ, ಸಾಹಿತ್ಯಿಕ, ಸಾಮಾಜಿಕ ಕಾರ್ಯಕ್ರಮಗಳಿಗೆ ಆಸರೆಯಾಗಿದ್ದಾರೆ. ಜಂಗಮ ಎಂಬ ಪದವನ್ನು, ಜಂಗಮ ಅಂದ್ರೆ ಜಂಗಮ ಅನ್ನೋ ಪದದೊಳಗೆ ಗಮ ಅನ್ನೋ ಶಬ್ದದ, ಗಮಿಸು ಚಲಿಸುವವನೇ ಜಂಗಮ. ಸದಾ ನೀವು ಒಂದಿಲ್ಲ ಒಂದು ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡ್ತಿದ್ದಾರೆ. ಈ 70, 72, 73 ವಯಸ್ಸಿನೊಳಗೂ ನಮ್ಮ ಸೌದತ್ತಿಗೆ ಬಂದು ಪ್ರತಿದಿನ ಅವರು ಉಪನ್ಯಾಸವನ್ನು 5 ದಿನಗಳ ಕಾಲ ಪ್ರವಚನವನ್ನು ಮಾಡಿದ್ರು ಅನ್ನೋದನ್ನು ನೆನಪು ಪಡ್ಕೋತಾರೆ. ಮೊನ್ನೆನೇ ನಾವು ನಡೆಸಿದಂಥ ಸೌದತ್ತಿಯ ಜಾತ್ರಾ ಮಹೋತ್ಸವದೊಳಗೆ ಬಂದು ಅವರು ಒಂದು ಉಪನ್ಯಾಸವನ್ನು ನೀಡಿದ್ರು. 74ರ ವಯಸ್ಸಿನೊಳಗೆ ಇವತ್ತಿಗೂ ಅವರು ಯಾವುದೇ ರೀತಿಯ ಒಂದು ಬೇಸರ ಮಾಡಿಕೊಳ್ಳದೆ ನಾಡಿನಾದ್ಯಂತ ಇವತ್ತು ಅಥಣಿಯಿಂದ ಪೂಜ್ಯರು ಇದೀಗ ತಾನೇ ತಮ್ಮ ಹುಟ್ಟುಹಬ್ಬದ ದಿನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇವತ್ತು ಮಠದಲ್ಲಿ, ಶ್ರೀಮಠದಲ್ಲಿ ಕಾರ್ಯಕ್ರಮ ನಡೆದಿದ್ರು ಕೂಡ ಅಥಣಿಗೆ ಹೋಗಿ ಅವ್ರು ಬರ್ತಾ ಇರೋದನ್ನು ನಾವು ನೆನಪು ಮಾಡಿಕೊಂಡ್ರೆ ಪೂಜ್ಯರ ಒಂದು ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಕಾರ್ಯ ಅದು ಬಹಳ ಶ್ರೇಷ್ಠವಾದದ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಜಂಗಮನಾದವನು ಒಂದೆಡೆ ನಿಲ್ಲದೆ ತಿರುಗುವ ಸ್ವಯಂ ಚರ ಪರ ಅನ್ನುವಂಥ ಮಾತಿಗೆ ಸಾಕ್ಷಿಯಾಗಿ ಪೂಜ್ಯರು ಇವತ್ತ ನಮ್ಮ ನಾಡನ್ನು ಬೆಳಗುವಂಥ ಪೂಜ್ಯರಾಗಿದ್ದಾರೆ. ಅವರನ್ನು ಕುರಿತಂತೆ ಮಾತನಾಡಬೇಕಾದ ಮಾತುಗಳು ಒಂದೆರಡಲ್ಲ, ಬಹಳ ದೊಡ್ಡ ಪುಸ್ತಕದ ರೂಪದೊಳಗೆ ಮಾತಾಡುವಂಥ ತಾಸುಗಟ್ಟಲೆ ಅವರ ಬಗ್ಗೆ ಕುರಿತು ಮಾತಾಡುವ ಅವಕಾಶ ಸಾಕಷ್ಟಿದ್ರು ಕೂಡ ನಾನು ಸಮಯಕ್ಕೆ ಮಿತಿ ಕೊಟ್ಟು ನಾನು ಪೂಜ್ಯರ ಕುರಿತಾದ 4 ಮಾತುಗಳನ್ನು ಆಡುವುದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನನ್ನ ಮಾತುಗಳನ್ನು ಈ ಧಾವಂತದೊಳಗೂ, ಯಾಕಂದ್ರೆ ನೀವೆಲ್ಲ 4 ಗಂಟೆಗೆ ಬೇರೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ನಿಜವಾದ ಅತಿಥಿಗಳು ನೀವೇ, ಪ್ರೇಕ್ಷಕರೇ ನಿಜವಾದ ಅತಿಥಿಗಳು, ನಮಗಿಂತ ಜಾಸ್ತಿ. ಯಾಕಂದ್ರೆ ನೀವಿರಲಿಲ್ಲ ಅಂದ್ರೆ ನಾವು ಮಾತಾಡೋದೇನು ಇರುವುದಿಲ್ಲ, ಖಾಲಿ ಕುರ್ಚಿಗಳ ಒಂದು ಮಾತಾಡೋಕ್ಕಾಗೋದಿಲ್ಲ. ತಾವು ಕುಳಿತು ನನ್ನ ಮಾತು ಕೇಳಿದ್ದೀರಿ, ಪೂಜ್ಯರ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ನಿಮಗೆ ವೇದಿಕೆ ಮೇಲೆ ಹಿರಿಯರಿಗೆ ನಮಿಸಿ ನಾನು ಮಾತನಾಡ್ತೇನೆ. ಈ ಸಂದರ್ಭ ನನಗೆ ಖುಷಿ ಏನಪ್ಪ ಅಂದ್ರೆ, ಪ್ರತಿ ವಾರಕ್ಕೊಮ್ಮೆ ಒಂದು ಕಾರ್ಯಕ್ರಮ ಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡ್ಯಾರ ಆ ಒಂದು ಉದ್ದೇಶಕ್ಕೆ ಎಳ್ಳಷ್ಟು ಒಂದೀಟು ಧಕ್ಕೆ ಆಗಬಾರ್ದು. ಯಾಕೆ ಜನ ಅಬ್ಸರ್ವ್ ಮಾಡಿರ್ತಾರೆ, ಜನ ನೋಡ್ತಿರ್ತಾರಲ್ಲ ಏನಪ್ಪ ಅಂತೇಳಿ. ಯಾಕಂದ್ರೆ ನಮ್ಗೆ ಏನೂ ಇಲ್ಲ, ವಿದ್ಯಾವರ ಸಂಘ ಸಾಕಷ್ಟು ಸಂಪನ್ಮೂಲ ಇದೆ, ನಮ್ಗೆ ಏನೂ ಏನು ಸಂಪನ್ಮೂಲ ಅದ್ರ ಸಲಕ್ಕೆ ನಾವು ಯಾವುದೂ ಬಿಟ್ಟಿಲ್ಲ. ಏನೋ ಒಂದು ಮನೆ ಇತ್ತೀಚೆಗೆ ನಮ್ಮ ಜಿಲ್ಲಾ ಸಮ್ಮೇಳನ ಮಾಡಿದಾಗ ಮಹಾನಗರ ಪಾಲಿಕೆಯವರು ಸಹಾಯ ಮಾಡಿದರು. ಈ ರೀತಿಯಾಗಿ ಅಂದ್ರೆ ಯಾರ್ಯಾರು ನಮ್ಗೆ ಇದು ಮಾಡ್ತಾರೆ, ಇಂಥ ಒಂದು ಸಾರ್ವಜನಿಕರ ಸಹಾಯ ಸಹಕಾರ ತಗೊಂಡು ನಿರಂತರವಾಗಿ ಮಾಡ್ತಾ ಇದ್ದೇನೆ. ಇದು ಸದ್ಯಕ್ಕೆ ದತ್ತಿ ಕಾರ್ಯಕ್ರಮ ಆ್ಯಕ್ಚುಲಿ ನಮ್ಮ ಈ ಲಿಸ್ಟ್ನಾಗ ಬಂದಿಲ್ಲ 26, 27ಕ್ಕೆ. ಆದ್ರೆ ನಮ್ಮ ಮೃತ್ಯುಂಜಯ ಏನು ಪಾಪವ ಒಂದು ನೋಡ್ರಲ್ಲ ಅಜ್ಜಾರ ಹೆಸರಲ್ಲೇ ಇಲ್ಲರ ಅಜ್ಜಾರ ಭಾಳ ಸಹಾಯ ಮಾಡ್ಯಾರ. ನಾನು ಅವರಿಂದ ನಾನು ಹಣ ಉಣ್ಣಾಕತ್ತೇನೆ ಅಂತ ತಾನೇ ಸ್ವತಃ ಪಾಪ ತಾನು ದುಡ್ದಂತ 25,000 ರೂಪಾಯಿ ಹಣವನ್ನು ಕೊಟ್ಟು ಪೂಜ್ಯರ ಹೆಸರಲ್ಲೇ ಪ್ರತಿ ವರ್ಷ ನೀವು ಮಾಡಂತ ಹೇಳಿ. ಆ್ಯಕ್ಚುಲಿ ನಮ್ಮ ನೆಕ್ಸ್ಟ್ ಇಯರ್ ಇರೋದಿಲ್ಲ ಅಂದ್ರೆ ಮುಗಿತಮ್ಮ ಅವಧಿ. ಆದ್ರೆ ಇದೇ ಸಲ ಮಾಡಬೇಕು ಅನ್ನೋಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಬಂಧುಗಳು, ಈಗಾಗಲೇ ಕೌದಲ್ ಸರ್ ಹೇಳಿದ ನಾನು ಅಧಿಕಾರ ವಹಿಸ್ಕೊಂಡು ಕೇವಲ 20 ಎತ್ತಿದ್ದು 130 ಎತ್ತಿ ಮಾಡಿದ್ದೇನೆ. ನಮ್ಗೆ ಖುಷಿ ಅನ್ನಿಸ್ತಾ ಇದೆ. ಇದಕ್ಕಿಂತ ಹೆಚ್ಚಿನ ಒಂದು ಸಾಧನೆ ಇದಕ್ಕೆಲ್ಲ ಹಿಂದದ ಬಿಲ್ಡಿಂಗ್ ಕಟ್ಟಿದವರೆಲ್ಲ ನಮ್ಮ ಗಾಡಿ ಸರ್ಲೆ. ನಾ ಇದು ಸಣ್ಣ ಒಂದು ಸಭಾಭವನ ಮಾಡಿದ್ದೇನೆ, ಮಹಾನಗರ ಪಾಲಿಕೆ ಅವ್ರಿಗೆಲ್ಲ ಸಹಾಯ ಸಹಕಾರ ಮಾಡಿದ್ದಾರೆ. ಈ ರೀತಿಯಾದಂಥ ಒಂದು ಒಳ್ಳೆಯ ಇನ್ನೂ ನಮ್ಮ ಪ್ರತಾಪ್ ಅಂತಿದ್ದಾರೆ, ತಂದೆ ತಾಯಿ ಹೆಸರು ಇಟ್ಟರ, ನಮ್ಮ ಹಡೂರು ಸರ್ ತಮ್ಮ ತಾಯಿ ಹೆಸರು ಇಟ್ಟರು, ಹೀಗೆ ಕೌಜಲ್ ಸರ್ ಇಟ್ಟರ, ಇರ್ತಕ್ಕಂಥ ಎಲ್ಲರೂ ನಾನು ಒಂದು ತಂದೆ ತಾಯಿ ಹೆಸರಲ್ಲೇ, ಕಲಬುರ್ಗಿ ಸರ್ ಇಟ್ಟಿದ್ದೇವೆ, ಪಾಟೀಲ್ ಪುಟ್ಟಪ್ಪ ಅವ್ರ ಹೆಸರಲ್ಲೇ. ಈ ರೀತಿಯಾಗಿ ಮೋಹನ್ ನಾಗಮ್ಮನವರು ಇಂಥ ಹಲವಾರು ವ್ಯಕ್ತಿಗಳ ಒಂದು ಸ್ಮರಣೆ ಮಾಡಿಸೋರೆಲ್ಲ ದತ್ತಿ ಇಟ್ಟಿದ್ದೇವೆ. ಹೀಗಾಗಿ ಪೂಜ್ಯರ ಕೊಡುಗೆ ಇದೆ. ಅಷ್ಟೇ ನಾನು ಸದ್ಯಕ್ಕೆ ಮುರುಘಾ ಮಠದಲ್ಲಿ ನಾನು BA ಮುಗಿದ MA ಓದುವಾಗ 1 ವರ್ಷ ಅಲ್ಲೇ ಅಧ್ಯಯನ ಮಾಡಿರ್ತಾನಲ್ಲ. ಹೀಗಾಗಿ ಮಹಾನ್ ತತ್ವಗಳಿದ್ದರು. ಹೀಗಾಗಿ ನಮಗೆಲ್ಲ 1 ವರ್ಷ ನಾನು ಅಧ್ಯಯನ ಮಾಡಿದ್ದು. ಹೀಗಾಗಿ ಮುರುಘಾ ಮಠದ ಒಂದು ನನಗೆ ಇದೆ. ಅಷ್ಟೇ ಇನ್ನೊಂದು ಸಾರಂಗ ಮಠದ ಒಂದಿದೆ. ಸಾರಂಗ ಮಠದವರು ಮಹಾನ್ ತಪ್ಪುಗಳವರು ಒಂದು ದತ್ತಿ ಇಟ್ಟಿದ್ದಾರೆ. ಈ ರೀತಿಯಾಗಿ ಅದು ಸಾರಂಗ ಮಠ ನಮ್ಮೇನು ಸಿಂದಗಿ ಮಠ ಇದ್ದಾರೆ, ಸಿಂದಗಿಯ ಒಂದು ಸಾರಂಗ ಮಠದ ಪೂಜ್ಯರು ಈ ಒಂದು ಮಹಾನ್ ತಪ್ಪುಗಳು ಸದಕ್ಕೆ. ಬಟ್ ನನಗೆ ಸಾಧ್ಯದಷ್ಟು ಮಟ್ಟಿಗೆ ಆದ್ರೆ ಕೆಲವಷ್ಟು ಏನಪ್ಪ ನಮಗೆ ಒಂದು ದತ್ತಿ ಅದ ನೋಡಿ ಬರೀ 1500 ಬರುತ್ತೆ ನಮಗೆ. ಹೀಗಾಗಿ ನಾನು ಕೆಲವು ಸಂದರ್ಭದಲ್ಲಿ ದತ್ತಿ ದಾಣಿಗಳಿಗೆ ಕೇಳ್ಕೊಂಡು 3-4 ದತ್ತಿ ಕೂಡ ಮಾಡ್ತಾ ಇದ್ದೇನೆ.
ಅದು ಸರಿ ಕೆಲವು ಮಂದಿಗೆ ಇದಾಗ ನಾನು ಮೊದಲೇ ಹೇಳಿರ್ತಲ್ಲ ವಾಟ್ಸಪ್ಪಲ್ಲಿ ಹೇಳಿ ಇದು ಮಾಡ್ತಾಯಿದ್ವಿ. ಹೀಗಾಗಿ ಒಟ್ಟಿನಲ್ಲಿ ದತ್ತಿ ದಾನಿಗಳ ಆಸೆ ತಕ್ಕಂತೆ ಒಳ್ಳೆ ಮಾಡ್ತಾಯಿದ್ದೇವೆ. ಒಟ್ಟಿನಲ್ಲಿ ಮುಖ್ಯ ಉದ್ದೇಶ ಅಂದರೆ ನಾವೆಲ್ಲ ಹಾಗೆ ಆಗ್ಬೇಕು, ಮೃತ್ಯುಂಜಯ ಹಬ್ಬಗಳ ಹಾಗೆ ಆಗಬೇಕು, ಮಹಾಂತ ಹಬ್ಬಗಳು ಹಾಗೆ ಆಗಬೇಕು, ಮಲ್ಲಿಕಾರ್ಜುನ ಹಬ್ಬಗಳು ಹಾಗೆ ಸ್ವಲ್ಪ ಮಟ್ಟಿಗೆ ಅವರಷ್ಟು ಆಗ್ಲಿಕ್ಕೆ ಸದ್ಯಕ್ಕೆ ಜೀವನದಲ್ಲಿ ನಾವು ಒಂದು ಮೌಲ್ಯಯುತವಾಗಿ ಬದುಕಬೇಕಂತ. ಈಗ ನೋಡಲ್ಲ, ಈಗ ನಾವು ಒಂದು ಏನೋ ಕೆಲಸ ಮಾಡಿದಾಗ ನಾವು ಶಿವ ಹೇಳ್ಕೊಂಡು ಯಾಕೆ ನಡೆಸ್ತಾನೆ ಅದರ ಬೇಡ ಅಂತಾರೆ. ನನಗೊಂದು ಕಷ್ಟ ಆಗಿತ್ತು, ಒಂದೇನೋ ಟ್ಯಾಕ್ಸ್ ಸಿಕ್ಕಾಬಿಟ್ಟು ಹಾಕಿಬಿಡ್ತಾರಲ್ಲ. ಅವಾಗ ಸರ್ ಎಲ್ರಿ ಇಲ್ಲಿಂದ ಟ್ಯಾಕ್ಸ್ ಕೊಡ್ಬೇಕು, ಅದಕ್ಕೆ ಕೊಡೋಕ್ಕಾಗೋದಂತ ಅದು ಇದ್ರೊಳಗೆ ರೆಸೊಲ್ಯೂಷನ್ ಅದು ಕ್ಯಾನ್ಸಲ್ ಮಾಡಿಬಿಟ್ರಲ್ಲ. ನಾನು ಹೇಳೋ ಉದ್ದೇಶ ಅಂದರೆ ಇದ್ದಕ್ಕೆ ಕೊಡ್ಬೋದು, ಈಗ ವಿದ್ಯಾವರ ಸಂಘದವ್ರು ಎಲ್ಲ ಕೊಡ್ತಾರೆ. ಬಟ್ ನಮ್ಮಲ್ಲಿ ಒಂದು ಆರ್ಥಿಕ ತೊಂದರೆ ಇದ್ದದಕ್ಕಾಗಿ ನಮಗೆ ಅದು ಮಾಡ್ಲಿಕ್ಕೆ ಇದ್ದಾವೆ. ಇನ್ನೂ ಸದ್ಯಕ್ಕೆಲ್ಲ ಇದ್ದಾವೆ, ಕಷ್ಟ ಇದ್ದಾವೆ. ಹೀಗಾಗಿ ಒಟ್ಟಿನಲ್ಲಿ ನಿಮ್ಮನ್ನ ಯಾಕೆ ಕರಿತೇವೆ ಅಂದ್ರೆ ನಮ್ಮ ಸಾಹಿತ್ಯ ಪರಿಷತ್ ನಿಮ್ದು. ನಾನು ಹುಬ್ಬಳ್ಳಿ ಧಾರವಾಡದದು ನಿಮ್ಮ ಯಾರು ನಾನು ಪರ್ಮನೆಂಟ್ ಅಲ್ಲ, ಅದು ಮತ್ತೆ ಯಾರೋ ಬರ್ಬೋದಲ್ಲ. ಈ ಸಾಹಿತ್ಯ ಪರಿಷತ್ತು ಉಳಿಬೇಕು, ಬೆಳೆಸಬೇಕು, ಯಾವ ಒಂದು ಉದ್ದೇಶಕ್ಕೆ ಆ ಒಂದು ನಿಟ್ಟಿನಲ್ಲಿ ಈಗಂತೂ ನೀವೆಲ್ಲ ಸಹೋದರಿಯರು ನಾವು ಪ್ರತಿ ಒಂದು ಇದಕ್ಕೆಲ್ಲ ನಮ್ಮ ಮಹಿಳಾ ಮಂಡಲದಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೊಡ್ತಾ ಇದ್ದೀರಿ, ಸಾಥ್ ಕೊಡ್ತಾ. ನಿಮ್ಮ ಈ ಕಾರ್ಯಕ್ರಮ ಸಹ ತಾವೇ ಅದಕ್ಕೆ ಕಾರಣಭೂತರು ಅಂತಕ್ಕಂಥ ಮಾತನಾಡ್ತಾ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಹಿರೇಮಠ ಅವರಿಗೆ ಮತ್ತೆಲ್ಲ ಉಪನ್ಯಾಸದಂಥ ಯಾಕೋಳಿ ಸರ್ ಅವರೆಲ್ಲ ಭಾಳ ಒಳ್ಳೆಯ ಪ್ರಾಚಾರ್ಯರಾಗಿ ಕಂಡು ಭಾಳ ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಉಪನ್ಯಾಸಿರ್ತಾರೆ. ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರ ಮಿಸಸ್ ಸದ್ಯಕ್ಕೆ ಪ್ರೊಫೆಸರ್ ಮಗ ಒರ್ಸಾದಲ್ಲಿ ಇದನ್ನ PG ಮಾಡ್ತಾ ಇದ್ದಾನೆ, ಕಲ್ಕತ್ತಾ ಕಟಕದಲ್ಲಿ. ಹೀಗಾಗಿ ನೋಡ್ರಿ ನಮ್ಮ ಮಗ ಮತ್ತು ಮಗಳು ಸದ್ಯಕ್ಕೆ ಅಷ್ಟೇ ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ ಮತ್ತೆ ಅಷ್ಟೇ ಅಲ್ಲ, ಅವರು ಬಾಗಲಕೋಟೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗ್ಯಾರಲ್ಲ. ಈಗ ಜಿಲ್ಲಾಧ್ಯಕ್ಷ ಆಗ್ಬೋದು, ಬೇಕಾದ್ರೆ ಆಗ್ಬೋದು, ನಾನು ಆಗ್ಬೋದು. ಆ ಸರ್ವಾಧ್ಯಕ್ಷರಾಗಂತ ಯಾಕೆ ಆಗೋದಿಲ್ಲ, ಸರ್ವಾಧ್ಯಕ್ಷರು ಮೇಡಮ್ ಅವರು ಆದ್ರು. ಸರ್ವಾಧ್ಯಕ್ಷ ಆಗ್ಬೇಕಾದ್ರೆ ಸಾಹಿತ್ಯದ ಕೊಡುಗೆ ಬೇಕಲ್ಲ. ಈಗ ಚುನಾವಣೆ ಒಳಗೆ ಯಾರು ಬೇಕಾದ್ರೆ ಚುನಾವಣೆ ನಿಲ್ಲುವುದಿಲ್ಲ, ಆಗಿರ್ಬೋದು. ಆ ಸರ್ವಾಧ್ಯಕ್ಷ ಆಗ್ಬೇಕಾದ್ರೆ ಸಾಹಿತ್ಯದ ಕೊಡುಗೆ ಬೇಕಲ್ಲ. ಅಂತ ಒಂದು ಕೊಡುಗೆ ಕೊಟ್ಟಂತ ನಮ್ಮ ಸಹೋದರಿ ನಮ್ಮ ಹೇಮಾ ಪಟ್ಟಣ ಶೆಟ್ಟಿ ಅವರು ನೆಕ್ಸ್ಟ್ ನಾಳೆಗೆ ಫೋಟೋ ಬರೋದು ಮೇಡಮ್ ಅವ್ರದ್ದು. ಈ ಸಾಲಿನೊಳಗೆ ನೋಡಿ ಇದೆಲ್ಲ ಏನಂತಾರೆ ಧಾರವಾಡ ಜಿಲ್ಲೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಇದರಲ್ಲಿ ಒಂದು 3-4 ಜನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಅಧ್ಯಕ್ಷರಾಗಿದ್ದಾರೆ. ಅದರಲ್ಲಿ RC ಹಿರೇಮಠರಾಗಿದ್ದಾರೆ, ಆಮೇಲೆ ಸಂದರಿ ಮಾಳವಾಡಿಗಿದ್ದಾರೆ, ಪಾಟೀಲ್ ಪುಟ್ಟಪ್ಪರಾಗಿದ್ದಾರೆ. ಇನ್ನು ಮುಂದಿನ ಕಣಿವಿಲ್ಲ ಇದಾಗಿಲ್ಲ, ಇಂಗ್ಲೀಷ್ನಾಗಿಲ್ಲ ಕಣಿವಿ ಅಂದ್ರೆ ಅವ್ರು ಹೇಗಾರ ಇಲ್ಲೇ ಅಂದ್ರೆ ನಾವು ಧಾರವಾಡ ಜಿಲ್ಲಾ ಅಧ್ಯಕ್ಷ ಆದ ಧಾರವಾಡದ ಏನು ಸರ್ವಾಧ್ಯಕ್ಷ ಆದವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಅಧ್ಯಕ್ಷ ಆಗಿದ್ದಾನೆ, ಕಣಿಯವರು ಆಗಿದ್ದಾರಲ್ಲ. ಇಂಥ ಒಂದು ಇದರಲ್ಲಿ ಮೇಡಮ್ ಅವರು ಸದ್ಯಕ್ಕೆ ನಮ್ಮ ಬರ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಅಧ್ಯಕ್ಷ ಮಾತನಾಡಿ. ಇದೇ ರೀತಿ ಇನ್ನೂ ಸದ್ಯಕ್ಕೆ ನಮ್ಮ ನವೆಂಬರ್ 23 ನಮ್ಮ ಅವಧಿ ಮುಗ್ತದೆ. ಅಕ್ಟೋಬರ್ ಕೊನೆಯ ತನಕನೂ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ ನೀಡಿದೆ ಅಂತ ಹೇಳಿ ನನ್ನ ಮಾತನಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಸದಸ್ಯರಿಗೆ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ವಂದನಾರ್ಪಣೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ಹಗಲುಂಟೆ ಅಯ್ಯ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ಹಗಲುಂಟೆ ಅಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ. ಪುಷ್ಪಗಳ
ಸೂರ್ಯನಿಲ್ಲದೆ ಪರಿಮಳವ ನರಿಯಬಹುದೇ ಪುಷ್ಪವಿಲ್ಲದೆ ಪರಿಮಳವ ನರಿಯಬಹುದೇ ಸೂರ್ಯನಿಲ್ಲದೆ ಹಗಲೊಂದೇಯಯ್ಯ ದೀಪ ಇಲ್ಲದೆ ಬೆಳಕುಂಟೇಯಯ್ಯ ಬೆಳಕುಂಟೇಯಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಮಹಾಘನ ನಿರಾಳ ಪರಶಿವ ಮಹಾಘನ ನಿರಾಳ ಪರಶಿವ 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 ಲಿಂಗವ ತೋರಿತು ಪುರಿಲಿಂಗ ಪೇಟಿ ಪ್ರಿಯ ವಿಶ್ವೇಶ್ವರ ಪುರಿಲಿಂಗ ಪೇಟಿ ಪ್ರಿಯ ವಿಶ್ವೇಶ್ವರ ಪ್ರಿಯ ವಿಶ್ವೇಶ್ವರ ಸೂರ್ಯನಿಲ್ಲದೆ ಹಗಲುಂಟೇಯಯ್ಯ ದೀಪ ಎಂದರೆ ಬೆಳಕುಂಟೇಯಯ್ಯ ಬೆಳಕುಂಟೇಯಯ್ಯ ಹಗಲುಂಟೇಯಯ್ಯ ಸೂರ್ಯನಿಲ್ಲದೆ ಭಕ್ತನಾದಡೇನು ಮಹೇಶನಾದಡೇನು ಭಕ್ತನಾದಡೇನು ಮಹೇಶನಾದಡೇನು ಭಕ್ತನಾದಡೇನು ಮಹೇಶನಾದಡೇನು ಭಕ್ತನಾದಡೇನು ಮಹೇಶನಾದಡೇನು ಭಕ್ತನಾದಡೇನು ಮಹೇಶನಾದಡೇನು ಮೊದಲೆಲ್ಲ ಶಕ್ತಿಯ ಜಪವೇ ಜಪನೋಡ ಮೊದಲೆಲ್ಲ ಶಕ್ತಿಯ ಜಪವೇ ಜಪನೋಡ ಜಪವೇ ಜಪನೋಡ ಭಕ್ತನಾದಡೇನು ಮಹೇಶನಾದಡೇನು ಭಕ್ತನಾದಡೇನು ಮಹೇಶನಾದಡೇನು ಭಕ್ತನಾದಡೇನು ಕಡೆಯಲ್ಲಿ ಶಿವನ
ಜಪವೇ ಜಪನೋಡ ಜಪ ರೀತಿ ಜಪ ಲಕ್ಷಣ ಜಪ ಪ್ರಾಣ ಮಂಗಳಗೆಯದೆ ತಾಪತ್ರಯ ಒಳಗಾಗಿ ಭವತೀರಾದ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭಕ್ತನಾಗಡೇನು ಮಹೇಶನಾಗಡೇನು ಭಕ್ತನಾಗಡೇನು ಮಹೇಶನಾಗಡೇನು ಮೊದಲ ಶಕ್ತಿಯ ಜಪವೇ ಜಪನೋಡ ಜಪವೇ ಜಪನೋಡ ಜಪವೇ ಜಪನೋಡ ಜಪವೇ ಜಪನೋಡ ಜಪವೇ ಜಪನೋಡ ಬೇವು ತಾನು ಸಿಯಪುರೇ ಬೇವು ತಾನು ಸಿಯಪುರೇ ಬೆಲ್ಲದ ನೀರೆರೆದಡೇನು ಬೇವು ತಾನು ಸಿಯಪುರೇ ಕಸ್ತೂರಿಯ ಮಗೆ ಕಡಿಯೇನು ಕಸ್ತೂರಿಯ ಮಗೆ ಕಡಿಯೇನು ನೀರುಳ್ಳಿಯ ದುರ್ಗಂಧ ದೂರಪುರೇ ಬೆಲ್ಲದ ನೀರೆರೆದಡೇನು ಬೇವು ತಾನು ಸಿಯಪುರೇ ಸಿಯಪುರೇ ಕಸುಬಾಯಿಯನ್ನು ಹಿಸುಕಿದಡೇನು ಕಸುಬಾಯಿಯನ್ನು ಹಿಸುಕಿದಡೇನು ಹಣ್ಣಿಗೆ ಹವನಪುದೆ ಹಣ್ಣಿಗೆ ಹವನಪುದೆ ಕಿರಿಯ ಮನದ ಮಾನವನಿಗೆ ಕಿರಿಯ ಮನದ ಕಿರಿಯ ಮನದ
ಕೂಡಲ ಚನ್ನ ಕೂಡಲ ಚನ್ನ ಕೂಡಲ ಚನ್ನ ಸಂಗಮದೇವ ಪೂರ್ಣ ಗುಣವಳಿದು ಪುನರ್ಜಾತನಾದರು ಪೂರ್ಣ ಗುಣವಳಿದು ಪುನರ್ಜಾತನಾದರು ಎಲ್ಲ See